ವೀಕ್ಷಕರೇ, ಈಗ ನಾವು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ನ ಏನು ಕಿರುಕುಳ ಆಗ್ತಾ ಇತ್ತು, ಆ ಮನೆಗೆ ಬೀಗ ಹಾಕಿದ್ರು, ತಾಯಿ ಮಗನಿಗೆ ಸಮಸ್ಯೆ ಕೊಡ್ತಾ ಇದ್ರು. ಈಗ ಅವರ ವಿರುದ್ಧ ಯಾರು ಕಿರುಕುಳ ಕೊಟ್ಟಿದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಆ ಕಂಪನಿಯ ವಿರುದ್ಧ ಕೇಸ್ ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆ ಕಂಪನಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಕ್ಷಣವೇ ಮನೆ ಬೀಗ ತೆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಅರುಣ್ಗೆ ಸಚಿವ ದರ್ಶನಪುರ್ ಸೂಚನೆ ಕೊಟ್ಟಿದ್ದಾರಂತೆ. ಜನಗಳಿಗೆ ತೊಂದರೆ ಆದಲ್ಲಿ, ಕರ್ನಾಟಕದ ಜನಗಳಿಗೆ ತೊಂದರೆ ಆದಲ್ಲಿ ರಿಪಬ್ಲಿಕ್ ಕನ್ನಡ ಸದಾ ನಿಮ್ಮೊಂದಿಗಿರುತ್ತೆ. ಮಾತಾಡಿದ್ದೀನಿ ನಿನ್ನೆ ಅವ್ರ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ಇವತ್ತು ಮನೆ ಏನದ ಮನೆಯವರಿಗೆ ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ಒಳ್ಳೆಯ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಯಾದಗಿರಿ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನ್ ಕ್ರಮ ಕೈಗೊಳ್ಳಲಾಯಿತು? ಜಸ್ಟ್ ದರ್ಶನಪುರ ಅವರು ಹೇಳಿದಷ್ಟೇನಾ ಅಥವಾ ಡಿವೈಎಸ್ಪಿ ಅದ್ರ ಪ್ರಕಾರ ಕ್ರಮ ಕೈಗೊಂಡಿದ್ದಾರಾ? ಇನ್ನಾದ್ರೂ ಆ ತಾಯಿ ಮಗ ವಾಪಸ್ ಮನೆಗೆ ಹೋಗಿ ವಾಸ ಮಾಡಕ್ ಆಗತ್ತಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿಯನ್ನು ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಗೀತಮ್ಮ ಅನ್ನುವಂತಹ ಮಹಿಳೆಗೇನು ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ರು. ಈ ಹಿನ್ನೆಲೆಯನ್ನು ಆ ಒಂದು ಮನೆಗೆ ಬೀಗವನ್ನು ಸಹ ಹಾಕಿದ್ರು. ಹೀಗಾಗಿ ಆ ಒಂದು ಸಾವು ಬದುಕಿನ ಮಧ್ಯ ಹೋರಾಡ್ತಿರುವಂತಹ ಮಗ ಏನು ಆಸ್ಪತ್ರೆಯಲ್ಲಿರುವಂತಹ ಒಂದು ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ಒಂದು ನಿರಂತರವಾದಂತಹ ಒಂದು ವರದಿಯನ್ನ ಮಾಡಿತ್ತು. ಈ ಒಂದು ವರದಿ ಬೆನ್ನಲ್ಲೇ ಇವತ್ತು ಸಚಿವ ಶರಣಬಸಪ್ಪ ದರ್ಶನಪುರ ಅವರು ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಸೂಚನೆ ಬೆನ್ನಲ್ಲೇನು ಯಾದಗಿರಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಫೈನಾನ್ಸ್ ಕಂಪನಿ ವಿರುದ್ಧ ಆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇದಲ್ಲದೇನು ಆ ಒಂದು ಮನೆಯ ಬೀಗವನ್ನು ಸಹ ಈಗ ಪೊಲೀಸರಿಗೆ ತೆಗೆಯುವಂತೆ ಏನು ಯಾದಗಿರಿ ಡಿವೈಎಸ್ಪಿ ಅರುಣ್ ಕುಮಾರ್ ಅವರಿಗೆ ಸಚಿವ ಶರಣಬಸಪ್ಪ ದರ್ಶನಪುರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂತಂದ್ರೆ ಈಗಾಗಲೇ ಇವತ್ತು ಯಾದಗಿರಿ ನಗರದಲ್ಲಿ ಏನು ಗೃಹ ಸಚಿವರದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗಿ ಪೊಲೀಸರು ಆ ಒಂದು ಮನೆಯನ್ನ ಬೀಗ ತೆಗೆದು ಅಲ್ಲಿ ಇರುವ ತಾಯಿ ಮತ್ತು ಮಗನಿಗೆ ಇರುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಆ ಸಚಿವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದಲ್ಲದೇನೋ ಆ ಒಂದು ಮಗ ಅನಾರೋಗ್ಯ ಪೀಡಿತದಿಂದಾಗಿ ಏನು ಯಾದಗಿರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡಿತಾ ಇದ್ದಾನೆ. ಆ ಒಂದು ಮಗನಿಗೂ ಸಹ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಬೇಕಂತೇಳಿ ಯಾದಗಿರಿ DHO ಅವ್ರಿಗೂ ಸಹ ಖುದ್ದು ಫೋನ್ ಕಾಲ್ ಮಾಡೋ ಮೂಲಕ ತಕ್ಷಣ ಅವನಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕಂತ DHO ಅವ್ರಿಗೂ ಸಹ ಒಂದು ಸೂಚನೆಯನ್ನ ಸಚಿವ ಶರಣಬಸಪ್ಪ ದರ್ಶನಪುರ ಅವರು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಈಗ ನಾವು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ನ ಏನು ಕಿರುಕುಳ ಆಗ್ತಾ ಇತ್ತು, ಆ ಮನೆಗೆ ಬೀಗ ಹಾಕಿದ್ರು, ತಾಯಿ ಮಗನಿಗೆ ಸಮಸ್ಯೆ ಕೊಡ್ತಾ ಇದ್ರು. ಈಗ ಅವರ ವಿರುದ್ಧ ಯಾರು ಕಿರುಕುಳ ಕೊಟ್ಟಿದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಆ ಕಂಪನಿಯ ವಿರುದ್ಧ ಕೇಸ್ ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆ ಕಂಪನಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಕ್ಷಣವೇ ಮನೆ ಬೀಗ ತೆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಅರುಣ್ಗೆ ಸಚಿವ ದರ್ಶನಪುರ್ ಸೂಚನೆ ಕೊಟ್ಟಿದ್ದಾರಂತೆ. ಜನಗಳಿಗೆ ತೊಂದರೆ ಆದಲ್ಲಿ, ಕರ್ನಾಟಕದ ಜನಗಳಿಗೆ ತೊಂದರೆ ಆದಲ್ಲಿ ರಿಪಬ್ಲಿಕ್ ಕನ್ನಡ ಸದಾ ನಿಮ್ಮೊಂದಿಗಿರುತ್ತೆ. ಮಾತಾಡಿದ್ದೀನಿ ನಿನ್ನೆ ಅವ್ರ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ಇವತ್ತು ಮನೆ ಏನದ ಮನೆಯವರಿಗೆ ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ಒಳ್ಳೆಯ ಚಿಕಿತ್ಸೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಯಾದಗಿರಿ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನ್ ಕ್ರಮ ಕೈಗೊಳ್ಳಲಾಯಿತು? ಜಸ್ಟ್ ದರ್ಶನಪುರ ಅವರು ಹೇಳಿದಷ್ಟೇನಾ ಅಥವಾ ಡಿವೈಎಸ್ಪಿ ಅದ್ರ ಪ್ರಕಾರ ಕ್ರಮ ಕೈಗೊಂಡಿದ್ದಾರಾ? ಇನ್ನಾದ್ರೂ ಆ ತಾಯಿ ಮಗ ವಾಪಸ್ ಮನೆಗೆ ಹೋಗಿ ವಾಸ ಮಾಡಕ್ ಆಗತ್ತಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿಯನ್ನು ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಗೀತಮ್ಮ ಅನ್ನುವಂತಹ ಮಹಿಳೆಗೇನು ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ರು. ಈ ಹಿನ್ನೆಲೆಯನ್ನು
ಆ ಒಂದು ಮನೆಗೆ ಬೀಗವನ್ನು ಸಹ ಹಾಕಿದ್ರು. ಹೀಗಾಗಿ ಆ ಒಂದು ಸಾವು ಬದುಕಿನ ಮಧ್ಯ ಹೋರಾಡ್ತಿರುವಂತಹ ಮಗ ಏನು ಆಸ್ಪತ್ರೆಯಲ್ಲಿರುವಂತಹ ಒಂದು ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ಒಂದು ನಿರಂತರವಾದಂತಹ ಒಂದು ವರದಿಯನ್ನ ಮಾಡಿತ್ತು. ಈ ಒಂದು ವರದಿ ಬೆನ್ನಲ್ಲೇ ಇವತ್ತು ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಸೂಚನೆ ಬೆನ್ನಲ್ಲೇನು ಯಾದಗಿರಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಫೈನಾನ್ಸ್ ಕಂಪನಿ ವಿರುದ್ಧ ಆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇದಲ್ಲದೇನು ಆ ಒಂದು ಮನೆಯ ಬೀಗವನ್ನು ಸಹ ಈಗ ಪೊಲೀಸರಿಗೆ ತೆಗೆಯುವಂತೆ ಏನು ಯಾದಗಿರಿ ಡಿವೈಎಸ್ಪಿ ಅರುಣ್ ಕುಮಾರ್ ಅವರಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂತಂದ್ರೆ ಈಗಾಗಲೇ ಇವತ್ತು ಯಾದಗಿರಿ ನಗರದಲ್ಲಿ ಏನು ಗೃಹ ಸಚಿವರದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗಿ ಪೊಲೀಸರು ಆ ಒಂದು ಮನೆಯನ್ನ ಬೀಗ ತೆಗೆದು ಅಲ್ಲಿ ಇರುವ ತಾಯಿ ಮತ್ತು ಮಗನಿಗೆ ಇರೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಂತೇಳಿ ಆ ಸಚಿವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದಲ್ಲದೇನೋ ಆ ಒಂದು ಮಗ ಅನಾರೋಗ್ಯ ಪೀಡಿತದಿಂದಾಗಿ ಏನು ಯಾದಗಿರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡಿತಾ ಇದ್ದಾನೆ. ಆ ಒಂದು ಮಗನಿಗೂ ಸಹ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಬೇಕಂತೇಳಿ ಯಾದಗಿರಿ DHO ಅವ್ರಿಗೂ ಸಹ ಖುದ್ದು ಫೋನ್ ಕಾಲ್ ಮಾಡೋ ಮೂಲಕ ತಕ್ಷಣ ಅವನಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕಂತ DHO ಅವ್ರಿಗೂ ಸಹ ಒಂದು ಸೂಚನೆಯನ್ನ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಈಗ ನಾವು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥದ್ದು ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಯಾದಗಿರಿಯಲ್ಲಿ ಮೈಕ್ರೋ ಫೈನಾನ್ಸ್ ನ ಏನು ಕಿರುಕುಳ ಆಗ್ತಾ ಇತ್ತು, ಆ ಮನೆಗೆ ಬೀಗ ಹಾಕಿದ್ರು, ತಾಯಿ ಮಗನಿಗೆ ಸಮಸ್ಯೆ ಕೊಡ್ತಾ ಇದ್ರು. ಈಗ ಅವರ ವಿರುದ್ಧ ಯಾರು ಕಿರುಕುಳ ಕೊಟ್ಟಿದ್ದಾರೆ ಅವರ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದೆ. ಆ ಕಂಪನಿಯ ವಿರುದ್ಧ ಕೇಸ್ ಬಿದ್ದಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬೆನ್ನಲ್ಲೇ ಆ ಕಂಪನಿಯ ವಿರುದ್ಧ FIR ದಾಖಲಾಗಿದೆ. ಯಾದಗಿರಿ ಗ್ರಾಮೀಣ ಠಾಣೆಯಲ್ಲಿ FIR ದಾಖಲಾಗಿದೆ. ತಕ್ಷಣವೇ ಮನೆ ಬೀಗ ತೆಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ. DYSP ಅರುಣ್ಗೆ ಸಚಿವ ದರ್ಶನಾಪುರ್ ಸೂಚನೆ ಕೊಟ್ಟಿದ್ದಾರಂತೆ. ಜನಗಳಿಗೆ ತೊಂದರೆ ಆದಲ್ಲಿ, ಕರ್ನಾಟಕದ ಜನಗಳಿಗೆ ತೊಂದರೆ ಆದಲ್ಲಿ ರಿಪಬ್ಲಿಕ್ ಕನ್ನಡ ಸದಾ ನಿಮ್ಮೊಂದಿಗೆ ಇರುತ್ತೆ. ಮಾತಾಡಿದ್ದೀನಿ. ನಿನ್ನೆ ಅವ್ರ ಮೇಲೆ ಕೇಸ್ ಕೂಡ ಮಾಡಿದ್ದಾರೆ. ಇವತ್ತು ಮನಿ ಏನದ ಮನೆಯವರಿಗೆ ಆಸ್ಪತ್ರೆಯಲ್ಲಿ ಕೂಡ ಅವರಿಗೆ ಒಳ್ಳೆಯ ಚಿಕಿತ್ಸೆ DHO ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಯಾದಗಿರಿ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನ್ ಕ್ರಮ ಕೈಗೊಳ್ಳಲಾಯಿತು? ಜಸ್ಟ್ ದರ್ಶನಾಪುರ ಅವರು ಹೇಳಿದಷ್ಟೇನಾ ಅಥವಾ DYSP ಅದ್ರ ಪ್ರಕಾರ ಕ್ರಮ ಕೈಗೊಂಡಿದ್ದಾರಾ? ಇನ್ನಾದ್ರೂ ಆ ತಾಯಿ ಮಗ ವಾಪಸ್ ಮನೆಗೆ ಹೋಗಿ ವಾಸ ಮಾಡಕ್ ಆಗತ್ತಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿಯನ್ನು ಯಾದಗಿರಿ ತಾಲೂಕಿನ ಯಡಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಗೀತಮ್ಮ ಅನ್ನುವಂತಹ ಮಹಿಳೆಗೆ ಏನು ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ರು. ಈ ಹಿನ್ನೆಲೆಯನ್ನು ಆ ಒಂದು ಮನೆಗೆ ಬೀಗವನ್ನು ಸಹ ಹಾಕಿದ್ರು. ಹೀಗಾಗಿ ಆ ಒಂದು ಸಾವು ಬದುಕಿನ ಮಧ್ಯ ಹೋರಾಡ್ತಿರುವಂತಹ ಮಗ ಏನು ಆಸ್ಪತ್ರೆಯಲ್ಲಿರುವಂತಹ ಒಂದು ವಿಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿನ್ನೆ ಒಂದು ನಿರಂತರವಾದಂತಹ ಒಂದು ವರದಿಯನ್ನ ಮಾಡಿತ್ತು. ಈ ಒಂದು ವರದಿ ಬೆನ್ನಲ್ಲೇ ಇವತ್ತು ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು. ಈ ಒಂದು ಸೂಚನೆ ಬೆನ್ನಲ್ಲೇನು ಯಾದಗಿರಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಫೈನಾನ್ಸ್ ಕಂಪನಿ ವಿರುದ್ಧ ಆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಇದಲ್ಲದೇನು ಆ ಒಂದು ಮನೆಯ ಬೀಗವನ್ನು ಸಹ ಈಗ ಪೊಲೀಸರಿಗೆ ತೆಗೆಯುವಂತೆ ಏನು ಯಾದಗಿರಿ DYSP ಅರುಣ್ ಕುಮಾರ್ ಅವರಿಗೆ ಸಚಿವ ಶರಣಬಸಪ್ಪ ದರ್ಶನಾಪುರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಅಂತಂದ್ರೆ ಈಗಾಗಲೇ ಇವತ್ತು ಯಾದಗಿರಿ ನಗರದಲ್ಲಿ ಏನು ಗೃಹ ಸಚಿವರದ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗಿ ಪೊಲೀಸರು ಆ ಒಂದು ಮನೆಯನ್ನ ಬೀಗ ತೆಗೆದು ಅಲ್ಲಿ ಇರುವ ತಾಯಿ ಮತ್ತು ಮಗನಿಗೆ ಇರೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಂತೇಳಿ ಆ ಸಚಿವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದಲ್ಲದೇನೋ ಆ ಒಂದು ಮಗ ಅನಾರೋಗ್ಯ ಪೀಡಿತದಿಂದಾಗಿ ಏನು ಯಾದಗಿರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡಿತಾ ಇದ್ದಾನೆ. ಆ ಒಂದು ಮಗನಿಗೂ ಸಹ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಡಬೇಕಂತೇಳಿ ಯಾದಗಿರಿ DHO ಅವ್ರಿಗೂ ಸಹ ಖುದ್ದು ಫೋನ್ ಕಾಲ್ ಮಾಡೋ ಮೂಲಕ ತಕ್ಷಣ ಅವನಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಕೊಟ್ಟು ಅವನಿಗೆ ಸರಿಯಾದ ಚಿಕಿತ್ಸೆ ಕೊಡಬೇಕಂತ DHO ಅವ್ರಿಗೂ ಸಹ ಒಂದು ಸೂಚನೆಯನ್ನ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.